चलते चलते मेरे ये गीत याद रखना, कभी अलविदा ना कहना, कभी अलविदा ना कहना। चलते चलते मेरे ये गीत याद रखना, कभी अलविदा ना कहना, कभी अलविदा ना कहना। रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना। ನಮಸ್ಕಾರ ವೀಕ್ಷಕರೇ, MDA ಸಿಂಗಂ ಸತೀಶ್ ಚಂದ್ರ ನಿವೃತ್ತಿಯ ಗರುಡ ನೋಟ, ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ ಹೇಳ್ತಾರಲ್ಲ, ಗರುಡ ಟಿವಿನಲ್ಲಿ ವಿಶೇಷ ತೋರಿಸ್ತದೆ. ವಿಶೇಷವಾಗಿ ಈ ಸಿಂಗಂ ಅಂತ ಯಾಕೆ ಹೇಳಿದ್ನಂದರೆ, ಈ ಅಲ್ ಬದರ್ ಸರ್ಕಲ್, ಈಗ ಝೋನ್ 5B ಏನಿದೆ ಅಲ್ಲ, ವಿಶೇಷವಾಗಿ ಇದು ಒಂಥರ ಕಬ್ಬಿಣದ ಕಡಲೆ ಇದ್ದಂಗೆ. ಅಲ್ಲಿ ಕೆಲಸ ಮಾಡಿ ಇವರು ನಿವೃತ್ತರಾಗಿದ್ದಾರೆ ಅಂದರೆ ಸತೀಶ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ. ಇಲ್ಲಿ ನಿಜವಾಗ್ಲೂ ಭಾಳ ಕ್ಲಿಷ್ಟವಾದ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ನಲ್ಲಿ. ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಇವತ್ತು ನಿವೃತ್ತಿ ಆದರೆ ಒಂದು ರೀತಿಯಿಂದ ಆ ಝೋನ್ 5 ಅನಾಥವಾಗಿದೆ ಅಂತ ಹೇಳ್ಬೋದು. ಭಾಳ ವಿಶೇಷವಾದ ಗರುಡ ನೋಟದ ವರದಿ ಇದೆ. ಜೊತೆಗೆ ಇಲ್ಲಿ ಅವ್ರು ಯಾರು ಏನು ಹೇಳ್ತಾರೆ ತೋರಿಸ್ತಾ, ಈಗ ಮತ್ತೆ ಇವ್ರನ್ನ ಈ ಸ್ಥಳಕ್ಕೆ 2-3 ವರ್ಷ ತೊಗೊಂಡ್ಬಿಟ್ರೆ 100% ನಾನು ರಕ್ಷಿತ್ ಅವ್ರಿಗೆ ಹೇಳ್ತಾನೆ ಸುಧಾರಿಸ್ತದೆ. MDA ಖಂಡಿತ ಸುಧಾರಿಸ್ತದೆ. ಮೂಡ ಇದ್ದಂಗಲ್ಲ, ಇಲ್ಲಿ ಮೂಡಾದಲ್ಲಿ ನಿವೃತ್ತರಾಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ನಮನಗಳು ಅಂತ ಹೇಳ್ತಾನೆ. ಸತೀಶ್ ಸರ್, ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ ನೀವು. ಕವರೇಜ್ ನಾವು ಮಾಡಿದ್ದೀವಿ. ಈಗ ನಿಮಗಾಗಿ ಈ ವಿಶೇಷವಾದ ಎಪಿಸೋಡ್ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ನೋಡಿ, ಕವಿ ಅಲ್ವಿದಾ ನಾ कहना. ಅವರು ಸತ್ಯಮಯ ಗಯತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಾಯಕ ಅಭಿಯಂತರರು ಸತೀಶ್ ಚಂದ್ರ ಪರವಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಅವರ ಸಹಪಾಠಿಗಳು ಒಂದೆರಡು ಮಾತನಾಡಬೇಕು ಅಂತ ಕೇಳ್ತೀನಿ. ಇಂದಿನ ಅಧ್ಯಕ್ಷತೆ ವಹಿಸುವಂತಹ ನಮ್ಮ ಎಕ್ಸಿಕ್ಯೂಟಿವ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಒಂದು ಸುಂದರವಾದಂತಹ ಒಂದು ಸರಳ ಸಂಜೆಯಲ್ಲಿ ವಯೋನಿವೃತ್ತಿ ಆದಂತಹ ಸಂದರ್ಭಕ್ಕೆ ನಮ್ಮ ಸತೀಶ್ ಚಂದ್ರ ಸಾಹೇಬರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಸೇರಿರುವುದು ನಮಗೆ ಸಂತೋಷ ತುಂಬಾ ಆಗ್ತಾ ಇದೆ. ಸ್ನೇಹಿತರೆ, ನನಗೆ 1 ವರ್ಷದಿಂದ ಸತೀಶ್ ಚಂದ್ರ ಸರ್ ಅವರು ತುಂಬಾ ಆತ್ಮೀಯರಾಗಿ ನನಗೆ ಬೈಕಿನಲ್ಲಿ ನನ್ನ ದರ್ಶಕರ ಹೋದ್ಮೇಲೆ ನಮ್ಮ ಜೊತೆಗೆ ಒಡನಾಟ ಅಂತ ತುಂಬಾ ಇರ್ತಿತ್ತು. ಮತ್ತೆ ಸಾಕಷ್ಟು ನಾನು ಕೆಲವು ನನಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮತ್ತೊಂದು ಸ್ಕೆಚ್ ಹಾಕೋದು, ಲೆಕ್ಕಾಚಾರ ಗುಣಿಸೋದು ಅಂತವನ್ನೆಲ್ಲ ಕೇಳಿ ತಿಳ್ಕೊತಾ ಇದ್ದೆ. ನಾನು ಅವ್ರ ಹತ್ರ ಹೋಗ್ತಾ ಇದ್ದೆ, ಸರ್ ಏನಿದ್ರು ಅಂತ ಕೇಳ್ಕೊತಿದ್ದೆ. ಸಮ್ಟೈಮ್ಸ್ ಅವರೇ ಬಂದು ನಾವಿಬ್ರು ಕೂಡ ಯಾವ ತರ ಒಂದು ಜುಗಲ್ ಬಂದಿತ್ತು ಅಂತಂದ್ರೆ, ಒಂದು ಫೈಲ್ ಬಂದ್ರೆ ಆ ಸ್ಕೆಚ್ ಅನ್ನ ನನಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದ್ರೆ, ನಾನು ಮಾಡಿದಂತ ಸ್ಕೆಚ್ ಸರಿ ಇದೆಯೋ ಇಲ್ವೋ ಅಂತ ಬೇಕಾದ್ರೆ ನೀವೊಂದ್ಸರಿ ಕ್ರಾಸ್ ಚೆಕ್ ಮಾಡಿ. ಎಷ್ಟೋ ಪ್ರಕರಣಗಳಿದೆ ಸರ್, ಸ್ಕೆಚ್ ಮಾಡಿದ್ರೆ ನಾವು ಡಿಸ್ಕಸ್ ಮಾಡಿ, ಸರ್ ಇದು ಹಿಂಗ್ ಮಾಡಿದ್ರೆ ಸರಿ ಅಲ್ಲ, ಇದು ಹಿಂಗ್ ಮಾಡಿದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ಇನ್ನೊಂದು ಕೂಡ ಸ್ಕೆಚ್ ಮಾಡ್ಕೊಟ್ಟಿದ್ರು. ಒಂದು ತುಳುಗು ನೀವೊಂದು ಬಡವರಿಗೆ ಅನುಕೂಲ ಆಗ್ಬೇಕಿತ್ತು, ಅವರು ಚಪಾತಿ ಹೊಸ್ತಾ ಇದ್ದಾರೆ. ಇನ್ನೊಂದು ಮೂಲೆಯಲ್ಲಿ ಏನು ಮಣ್ಣೊಂದು ದೀಪ ಮಾಡುವಂತ ಒಂದು
ಕೆಲಸ ಮಾಡ್ತಾರಂತ ಒಂದು ಸಂಚಲನ ಗೊಳಿಸಿದ್ರು. ಆ ಜಾಗನ ನಾನು ಕರ್ಕೊಂಡೋಗಿ ಅವರು ನೋಡಿ ಆ ಜಾಗನ ಎಷ್ಟು ಅನುಕೂಲ ಮಾಡ್ಬೇಕು ಅಂದ್ರೆ ಇವತ್ತು ಕುರಿಮಂಡಿ ಸುಮಾರು 15 ವರ್ಷದಿಂದ ಬೆಳ್ಳಿ ಇದ್ದಂತ ಕೆಲಸನ ಈ ಸತೀಶ್ ಅವರು ಕೆಲಸ ಮಾಡ್ಕೊಂಡು ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ ಖಂಡಿತವಾಗಿ ಈಗ ಅವ್ರಿಗೆ ದುಡ್ಡು ಕಮ್ಮಿ ಆಗ್ತಾ ಇದೆ. 15 ವರ್ಷದಿಂದ ಅವ್ರಿಗೆ ಆಗಿರ್ಲಿಲ್ಲ. ಆ ಕೆಲಸ ಆಗ್ಬೇಕಾಗಿದ್ರೆ ಸತೀಶ್ ಅವರು ಕೊಟ್ಟ ಸ್ಕೆಚ್ ಅದರಲ್ಲಿ ಪೂರ್ತಿ ಎಷ್ಟು ನೀಟಾಗಿ ಬಂದಿದ್ರು ಅಂದ್ರೆ ಅರ್ಥಪೂರ್ಣವಾಗಿ ಕಟ್ಟಕ್ಕಾಗಲ್ಲ, ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಇಲ್ಲ, ಪ್ರತಿಯೊಂದನ್ನ ಬರೆದು ಯಾಕೆಂದ್ರೆ ನಾನು ಇದನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗಿದೆ ಅಂತಂದ್ರೆ ಕೆಲಸದ ಬಗ್ಗೆ ಅಷ್ಟು ನಿಖರತೆ ಇತ್ತು ಅವ್ರ ಹತ್ರ. ಹಾಗಾಗಿ ನಾನು ಅವ್ರ ಜೊತೆಗೆ ತುಂಬಾ ಕಲ್ತಿದ್ದೀನಿ, ಅವರಿಂದ ತುಂಬಾ ಕಲ್ತಿದ್ದೀನಿ. ಮತ್ತೆ ತುಂಬಾ ಮೃದು ಮತ್ತು ಶಾಂತ ಸ್ವಭಾವ. ಅದೆಂತ ವ್ಯಕ್ತಿ ಕೂಗಾಡ್ಕೊಂಡು ಬಂದ್ರು ಕೂಡ ಅವರು ಕರೆಸಿ ಕೂರಿಸಿ ಮಾತಾಡ್ತಿದ್ರೆ ಅವ್ರು ಮಾತಾಡ್ತಾರೆ. ಈ ಸಂಯಮ ಇದೆಯಲ್ಲ, ಈ ತಾಳ್ಮೆನ ನಾವೆಲ್ಲರೂ ಕೂಡ ಪರಿಚಯ ಮಾಡ್ಕೋಬೇಕು. ಅವ್ರನ್ನ ನೋಡಿ ಅನುಕರಣೆ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ನಮ್ದೇ ಆದ ಕೆಲಸದ ಒತ್ತಡದಲ್ಲಿ ಯಾವ್ದಾದ್ರು ವ್ಯಕ್ತಿ ಬಂದಾಗ ನಾವು ತಿಳಿದಾಗ್ಬಿಡ್ತೀವಿ. ಅದಾಗಬಾರ್ದು. ಸಹಾಯನ ನಾವು ಎಷ್ಟು ಗೆಲ್ತೀವಿ ಈ ಇಲಾಖೆಯಲ್ಲಿ ನಾವು ಸರ್ವಿಸ್ ಮಾಡೋದ್ರಲ್ಲಿ ನಾವು ಯಶಸ್ಸನ್ನ ಕಾಣಬಹುದು. ಹಾಗಾಗಿ ನನಗೆ ತುಂಬಾ ಎಕ್ಸಾಂಪಲ್ ಆಗಿ ಕಾಣೋದು ಅಂತಂದ್ರೆ ಸತೀಶ್ ಚಂದ್ರ ಅವರು ಅಷ್ಟು ಸೈಲೆಂಟ್. ಆ ಸೈಲೆಂಟ್ ಇದೆಯಲ್ಲ, ಆ ಒಂದು ಸೈಲೆನ್ಸ್ ಇದೆ ಅವರಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಹಕಾರ ಆಗಿದೆ. ವೆಲ್ಕಮ್ ಮಾಡ್ತೀನಿ. ಈಗ ದೊಡ್ಡ ಸಾಹೇಬ್ರು ಹೋಗಿದ್ದಾರೆ, ಹಾಗಾಗಿ ಅವ್ರಿಗೆ ವೆಲ್ಕಮ್ ಮಾಡ್ತೀನಿ. ಮಂಜುನಾಥ್ ಸರ್ ಬಂದಿದ್ದಾರೆ, ಸ್ನೇಹಿತರು, ಅವರು ಕೂಡ ವೆಲ್ಕಮ್ ಮಾಡ್ತಾರೆ. ಸ್ನೇಹಿತರೆ, ಇಷ್ಟು ನನ್ನ ಮತ್ತು ಸತೀಶ್ ಚಂದ್ರ ಜೊತೆಗೆ 1 ವರ್ಷದ ಒಡನಾಟ. ಹೀಗಾಗಿ ಅವ್ರ ಜೊತೆಗೆ ಒಡನಾಟ ಮಾಡಿದಂತವರು ತುಂಬಾ ಜನ ಇದ್ದೀರಿ. ನೀವೆಲ್ಲರೂ ಕೂಡ ಅವರ ಬಗ್ಗೆ ಒಳ್ಳೆಯದು ಒಂದು 4 ಮಾತುಗಳನ್ನ ಆಡಿದ್ರೆ ಅವರಿಗೆ ನಿಜವಾದಂತ ಬೀಳುವಳಿಗೆ ವಯೋವೃತ್ತಿ ಒಂದು ಸಂದರ್ಭದಲ್ಲಿ ಕೊಟ್ಟಂತ ಒಂದು ಮಾತಿನಿಂದ ಕೊಡುವಂತ ಗೌರವ ಅಂತ ಭಾವಿಸ್ತೀನಿ. ಹಾಗಾಗಿ ಸತೀಶ್ ಚಂದ್ರ ಸಾಹೇಬ್ಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಇಷ್ಟು ದಿನ ಯಶಸ್ಸನ್ನ ಕಂಡಿದ್ದಾರೆ. ಇನ್ನು ಮುಂದೆ ನಿವೃತ್ತಿ ಜೀವನದಲ್ಲಿ ಅವರಿಗೆ ಆಯುಷು, ಆರೋಗ್ಯ ಮತ್ತು ಶಾಂತಿ ಯಾವಾಗಲೂ ಲಭಿಸಲಿ, ಸಂತೋಷವಾಗಿರಿ ಅಂತ ನಾನು ನಿಮ್ಮನ್ನ ಹಾರೈಸ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡೋಕೆ ಅವಕಾಶ ಕೊಡೋದಕ್ಕೆ ನಾನು ಅಧ್ಯಕ್ಷರು ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಇಲ್ಲಿ ಸತೀಶ್ ಚಂದ್ರ ಸಹಾಯಕ ಅಭಿಯಂತರರು ನಿವೃತ್ತಿ ಆಗ್ತಿರುವಂತಹ ಒಂದು ಸಂದರ್ಭದಲ್ಲಿ ಪ್ರಾಧಿಕಾರದ ಸಂಘದಿಂದ ಒಂದು ಹಾಗೂ ನೌಕರರ ಸಂಘದಿಂದ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಇದರ ಮುಖ್ಯಸ್ಥರಾಗಿದ್ದ ನಮ್ಮ KR ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಸತೀಶ್ ಚಂದ್ರ ಅವರು ಈ 2 ವರ್ಷ ಆಗ್ತದೆ ಅಂತ ನಾನು ಬಂದು 2 ವರ್ಷ ಆಯ್ತು. ಅವರು ಬಂದಿದ್ದು ಗೊತ್ತಾಗ್ತಾ ಇಲ್ಲ, ರಿಟೈರ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಆ ಥರ ಒಂಥರ ಸೈಲೆಂಟ್ ಪರ್ಸನ್, ಅಂಡರ್ ಕರೆಂಟ್ ಅಲ್ಲಿ ಕರೆಕ್ಟ್ ಕೆಲಸ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಅದು 5B ವಲಯನ ನಿರ್ವಹಿಸಬೇಕು ಅಂತ ಅಂದ್ರೆ ಸ್ವಲ್ಪ ಗಟ್ಟಿತನನೇ ಇರಬೇಕು. ಅದನ್ನು 5B ಅಂತದ್ರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಕೊನೆಯ ಸಂದರ್ಭದಲ್ಲಿ Zone 3ಗೂ ಅವರು ಸಹಾಯಕ ಅಭಿಪ್ರಾಯ ತಗೊಂಡಿದ್ದಾರೆ. ಅತ್ಯಂತ ಸರಳ ಸಿದ್ಧಂತೆ ವ್ಯಕ್ತಿ. ಹಾಗೂ ಮಹದೇಶ್ವರ ಬೆಟ್ಟ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಅವರು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರನ್ನು ಪಡೆದಿದ್ದಾರೆ, ಒಳ್ಳೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಎಷ್ಟು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಷ್ಟೇ ಯಶಸ್ವಿ ತುಂಬಿದ್ದಾರೆ. ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳು ಇಂಜಿನಿಯರ್ಸು, ಒಬ್ರು ಪುಣೆಯಲ್ಲಿದ್ದಾರೆ, ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರು ನಿವೃತ್ತಿ ಆದ್ರೂ ದೇವರು ಯಾವುದೇ ತರ ನನಗೆ ತಿಳಿದ ಮಟ್ಟಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಆಗಲಿ, ಕರ್ತವ್ಯ ನಿರ್ವಹಿಸೋ ಸಂದರ್ಭದಲ್ಲಿ ಆಗಲಿ ಯಾವುದೇ ಅಡಚಣೆ ಆಗಿಲ್ಲ, ತೊಂದರೆನೂ ಆಗಿಲ್ಲ. ನಾವು ಅವ್ರನ್ನ ನಿವೃತ್ತಿ ಜೀವನ ಯಶಸ್ವಿಯಾಗಿರ್ತದೆ ಅಂತಾನೆ ಭಾವಿಸ್ಬೋದು. ಆದ್ರೂ ಸಹ ಲೋಕದೊಳಿಯಂತೆ ನಾವು ಅವರಿಗೆ ದೇವರಲ್ಲಿ ಆರೋಗ್ಯ, ಆಯಸ್ಸು, ಯಶಸ್ಸು ಮತ್ತು ಒಳ್ಳೆ ಹೆಣ್ಣು ಸಿಕ್ಕಲಿ ಅಂದ್ಬಿಟ್ಟು ಕೇಳ್ಕೊಂಡು ಮದುವೆ ಮಾಡಿದಾಗ ನನ್ನ ಕರೀರಿ ಅಂತ ಮನೆಗೆ ಕೇಳ್ಕೊಂಡು ಅವ್ರಿಗೆ ನಿವೃತ್ತಿ ಜೀವನ ಯಶಸ್ವಿಯಾಗಿದೆ ಅಂತ ನನಗೆ ಈಗ ಆದ ಮೇಲೆ ನನಗೆ ಬಿಡುಗಡೆ ಕೊಡಿಸಿ ಕಳಿಸಿದ್ರು. ಈಗ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಗುಂಪಿಗೆ.
ಅದರಿಂದ ಅವ್ರಿಗೆ ಬೇರೆ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಮಾತಾಡೋದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ಹೇಳ್ತಾ ಕರ್ತವ್ಯಗಳನ್ನು ಸಲ್ಲಿಸ್ತೇನೆ. ಈ ಮುಂದೆ ಅವರ ನಿವೃತ್ತಿಗೆ ಯಶಸ್ವಿಯಾಗಿ ಮತ್ತೆ ಬಯಲುಕೊಂಡು ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಸತೀಶ್ ಚಂದ್ರ ಅವರಿಗೆ ವಯೋನಿವೃತ್ತಿ ಸಂದರ್ಭದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಅವ್ರಿಗೊಂದು ಗೌರವವನ್ನು ಸಲ್ಲಿಸಿ ನನಗೆ ಒಂದು ಗೌರವ ಕಳಿಸ್ಕೊಟ್ಟಿದ್ದ ಸಂದರ್ಭದಲ್ಲಿ ಮೊನ್ನೆ ಆಯುಕ್ತಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಿಳ್ಕೊಂಡ್ವಿ. ಕಾರಣಗಳಿಂದ ಕಾರ್ಯಕ್ರಮ ಬರಕ್ಕಾಗ್ತಾ ಇಲ್ಲ ಅಂತ ಹೇಳಿ, ಮತ್ತೆ ಕಾರ್ಯದರ್ಶಿಗಳು ಕೂಡ ಕಾರಣಗಳಿಂದ ಬರಕ್ಕಾಗಲ್ಲ ಅಂತ ಹೇಳಿ ಈ ಕಚೇರಿಯ ಮಾಲೀಕರ ಅಧೀಕ್ಷಕರು ಸಹಾಯಕ ಅಧೀಕ್ಷಕರು ಮಹೇಶ್ ಸರ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ತಿಳಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ವಂದನೆಗಳನ್ನು ತಿಳಿಸಿದ ಈ ಕಾರ್ಯಕ್ರಮವನ್ನು ಹಾಗೂ ಈ ಸಮಾರಂಭದ ಕೇಂದ್ರದಿಂದಾಗಿರುತ್ತಲ್ಲ ಸತೀಶ್ ಚಂದ್ರ ಅವರು ಈ ದಿನ ವಯೋಸಹಜ ನಿವೃತ್ತಿ ಹೊಂದುತ್ತಿರುತ್ತಾರೆ. ಸರ್ಕಾರಿ ಸೇವೆ ಸೇರಿದ ಯಾವುದೇ ಅಧಿಕಾರಿಯಾದರೂ 60 ವರ್ಷ ತುಂಬಿದ ನಂತರ ವಯೋಸಹಜ ನಿವೃತ್ತಿ ಹೊಂದುವುದು ಸಹಜವಾಗಿರುತ್ತದೆ. ಅದರಂತೆ ಈ ದಿನ ನಮ್ಮ ಸತೀಶ್ ಚಂದ್ರ ಅವರು ಈ ಪ್ರಾಧಿಕಾರದಲ್ಲಿ ಸುಮಾರು 2.5 ವರ್ಷಗಳಕ್ಕೂ ಅಧಿಕ ಕಾಲ ಹಾಗೂ ಇದೇ ಪ್ರಮೋಷನ್ ಆಗಿರೋ ಮೋಹನ್ ಸಾಹೇಬರು ಹಾಗೂ ಮಂಜುನಾಥ್ ಸಾಹೇಬರು, ಸಿದ್ದು ಮೇಡಮ್ ಅವರು ಹಾಗೂ ಕೂಡ ನನ್ನ ಎಲ್ಲ ಅರ್ಥಬಂಧು ಆಯ್ತು. ನಾವು ಡಿಪಾರ್ಟ್ಮೆಂಟಿಗೆ ಸೇರಿದ್ದು 20/10/1995 ಇರಿಗೇಷನ್ ಟಿ ನರಸೀಪುರ. ಅಲ್ಲಿ 9 ವರ್ಷದ ಕಾಲ ಅಲ್ಲೇ ಸಬ್ ಡಿವಿಷನ್ ಅವೈಲೇಬಲ್ ಅವರು ಯಾರು ಕೈಗಾಗಲಿಲ್ಲ. 2009ರಿಂದ 2095ರಿಂದ 2004ವರೆಗೆ ಇರಿಗೇಷನ್. 2004ರಿಂದ 2009ವರೆಗೆ ಜಿಲ್ಲಾ ಪಂಚಾಯಿತಿ ಕೊಳ್ಳೇಗಾಲ. ಇದು ಸುದೀರ್ಘವಾಗಿ ಉದ್ದೇಶ 2009ರಿಂದ 2013ವರೆಗೆ ಮಹದೇಶ್ವರ. ಇಲ್ಲಿ ಆಗಸ್ಟ್ 10/8/2023ರಿಂದ ಇಲ್ಲಿವರೆಗೂ ಇಬ್ಬರು ಹೆಣ್ಮಕ್ಳು ದೊಡ್ಡೋಳ ಆಚೆ ಕಚೇರಿ ಎಂಡೋರ್ಗೆ ಪ್ರೈವೇಟ್ ಚಿಕ್ಕಮಗಳು ಇನ್ಫೋಸಿಸ್ ಸರ್ ಸ್ಟಾರ್ಟಿಂಗ್ ಬರಲಿ ಟಿ ನರಸೀಪುರ ಫಸ್ಟ್ ಪಾಯಿಂಟ್ ಆಮೇಲೆ ಸರ್ ಸತೀಶ್ ಚಂದ್ರ ಅವರು ಹೋದ ಕಡೆ ಎಲ್ಲ ಒಳ್ಳೆ ಕೆಲಸ ಮಾಡಿದಾರಂತ. ಒಳ್ಳೆ ಕೆಲಸ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಒಳ್ಳೆ ಜಿಲ್ಲಾ ಪಂಚಾಯತ್ ಒಳ್ಳೆ ಕೆಲಸ ಅವರು ಸತ್ಯಮಯ ಜಯತೆ. ಓಕೆ ಓಕೆ ಮಾದಪ್ಪನ ಬಿಟ್ಟು ಚೆನ್ನಾಗಿ ಕೊಂಡಾಡ್ತಾರೆ ಸರ್. ಓಹೋ. ಸೊ ಎಲ್ಲ ನೆನೆಸಿ ತಾವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಮೈಸೂರೇ ಸಂಭವಿಸಿದ್ವಿ. ಮೈಸೂರಿಂದ. ಸೊ ಎಲ್ಲ ಒಂದು ಕಡೆ ನಿವೃತ್ತಿ ಆಗ್ತಾ ಇರೋದು ನಿಮಗೆ ಸಂತಸ ಪ್ಲಸ್ ನೋವು ಎರಡೂ ಇದೆ ಅಂತ ಹೇಳ್ತೀರಾ? ನೋವಾಗಿದೆ, ನೋವಾಗಿದೆ ಅಂತ ಹೇಳ್ತೀರಿ. ಸ್ವಲ್ಪ ದಿನಗಳು ಇರಬೇಕು ಆಯ್ತು ಅಂತ ನಮ್ಗೆ ಗೊತ್ತೇ ಇಲ್ಲ. ಓಕೆ, ಅವ್ರಿಗೆ ಎಕ್ಸ್ಟೆನ್ಷನ್ ಆದರೆ ನಿಮ್ಗೆ ಖುಷಿ ಇನ್ನೂ ಮುಂದೆ ಹೋಯಿತು ಅಂತಂದರೆ. ಅವರು ಹಿಂದೆ ಅವರು ಅನ್ನೂರಲ್ಲಿ ಮತ್ತು ಕೊಳ್ಳೇಗಾಲದಲ್ಲಿ ಎಲ್ಲ ಕೆಲಸಗಳನ್ನು ನಿರ್ವಹಿಸಿದ್ದು. RDPR ಅಲ್ಲಿ ಅವರು ಕೆಲಸ ನಿರ್ವಹಿಸಿರುತ್ತಾರೆ. ಹಾಗೂ ನೀರಾವರಿ ಇಲಾಖೆಯಲ್ಲಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯಲ್ಲೂ ಸಹ ಕೆಲಸ ನಿರ್ವಹಿಸಿ ಸುಮಾರು 30 ವರ್ಷಗಳಿಗೂ ಅಧಿಕ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಈ ಸಾಮಾನ್ಯ ಜನರಿಗೆ ಸಹಾಯವನ್ನು ಮಾಡಿ ಸುದೀರ್ಘವಾದ ಒಂದು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಈ ದಿನ ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದು ಅವರಿಗೆ ದೇವರ ಒಳ್ಳೆ ಆರೋಗ್ಯ ಐಶ್ವರ್ಯ ಆಯಿಸಿಕೊಟ್ಟು ಕಾಪಾಡಲಿ. ಮುಂದೆ ಅವರಿಗೆ ಯಾವುದೇ ಆದಂತಹ ಈ ಪ್ರಾಧಿಕಾರದಲ್ಲಿ ಕೆಲಸ ಕಾರ್ಯಗಳಾಗಬೇಕಿದ್ದಂತೆ ತುರ್ತಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಮಾಡಿಕೊಡುತ್ತದೆ ಅಂತೇಳಿ ಪ್ರಾಧಿಕಾರದ ಪರವಾಗಿ ನಾನು ನಮಗೆ ಭರವಸೆ ನೀಡ್ತೇನೆ.
ಹಾರ್ಡ್ ವರ್ಕ್ ಮಾಡಿದ್ದಾರೆ ಬಾಲಿಕಾರಕ್ಕೋಸ್ಕರ. ನೋಡ್ಲಿಕ್ಕೆ ಇನ್ನೂ 60 years ರೀಚ್ ಆಗೋದಕ್ಕೆ ಆಗ್ತಿಲ್ಲ. ಮಕ್ಕಳು ಇಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ. ಬೇರೆಯವರಿಗೆ ಒಳ್ಳೆ ಆರೋಗ್ಯ ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆಯ ಹಂತದಲ್ಲಿ ನಿವೃತ್ತಿ ಜೀವನ ಆಗಲಿ ಅಂತ ಆಶಿಸ್ತೇನೆ. ಏನಾದರೂ ತಪ್ಪುಗಳಿದ್ರೆ ಗೊತ್ತಿದ್ದು ತಪ್ಪುಗಳಿದ್ರೆ ಕ್ಷಮಿಸ್ಬಿಡಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನಮ್ಗೆ ಹಳಬರ್ನೆ ಕೊಟ್ಟಿದ್ರಲ್ಲ. चलते चलते मेरे ये गीत याद रखना, कभी अलविदा ना कहना, कभी अलविदा ना कहना। रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना। ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.